ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಆರಾಮಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಿದ್ದೀನಿ ಅಂತ ರೆಸಿಪಿ ತೋರಿಸ್ಕೊಡ್ತೀನಿ. ಇವತ್ತು ನೋಡಿ ಏನಂತ ಕೀರೆ ಸೊಪ್ಪು ನೋಡಿ, ಕೀರೆ ಸೊಪ್ಪು ನೋಡಿರಲ್ಲ ಫ್ರೆಂಡ್ಸ್. ಈ ಕೀರೆ ಸೊಪ್ಪು ಉಪ್ಸಾರು ಮಾಡ್ತೀನಿ. ಇದನ್ನು ನೋಡಿ, ನಾನು ಚೆನ್ನಾಗಿ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್, ನೀಟಾಗಿ. ಏಕೆಂದರೆ ತುಂಬ ಮಣ್ಣಿರುತ್ತಲ್ವಾ. ನಾನಾದರೂ ಒಂದು 5 ನಿಮಿಷ ಮುಂಚೆ ನೆನೆಸಿದ್ದೀನಿ. ಏಕೆಂದರೆ ಬರೋ ಮಣ್ಣೆಲ್ಲ ಎಲೆಯಲ್ಲಿರುತ್ತಲ್ಲ, ಅದೆಲ್ಲ ನೀಟಾಗಿ ಬಿಟ್ಕೊಡುತ್ತೆ. ಚೆನ್ನಾಗಿ ಇದನ್ನು 4 ಬಾರಿ ತೊಳಿಬೇಕು ಫ್ರೆಂಡ್ಸ್. ನೀಟಾಗಿ ತೊಳ್ಕೊಬೇಕು. ಇದನ್ನು ಸೊಪ್ಪನ್ನ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ತೊಳ್ಕೊಬೇಕು ಫ್ರೆಂಡ್ಸ್. ನಾನು ಒಂದು ಸರಿ ತೊಳೆದ್ಬಿಟ್ಟು ಇದು ಎಣ್ಣೆ ನೀರು ಹಾಕಿ ಬಿಟ್ಟಿದ್ದೆ ಒಂದು 5 ನಿಮಿಷ. ಇವಾಗ ಪುನಃ ಇದನ್ನು ಇನ್ನೂ 2 ಸಾರಿ ನೀಟಾಗಿ ತೊಳ್ಕೊತೀನಿ ಫ್ರೆಂಡ್ಸ್. ತೊಳ್ಕೊಬರ್ತೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಒಂದು 4-5 ಸಾರಿ ತೊಳ್ಕೊಂಡಿದ್ದೀನಿ ಈ ಸೊಪ್ಪನ್ನ. ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಜಾಲಿಸ್ದಂಗೆ ತೊಳ್ಕೊಬೇಕು ಸೊಪ್ಪನ್ನ. ಚಿಕ್ಕ ಪಾತ್ರೆಯಲ್ಲಿ ತೊಳ್ಕೊಂಡ್ರೆ ಸೊಪ್ಪು ಕ್ಲೀನ್ ಆಗಲ್ಲ ಮತ್ತು ಮಣ್ಣು ಹೋಗೋದಿಲ್ಲ ನೀಟಾಗಿ. ಮಣ್ಣು ಹಾಗೆ ಇರುತ್ತೆ. ದೊಡ್ಡ ಟಬ್ಬಲ್ಲೋ ದೊಡ್ಡ ಸಿಲ್ವರ್ ಪಾತ್ರೆಯಲ್ಲಿ ಚೆನ್ನಾಗಿ ಜಾಲಿಸ್ದಂಗೆ ಅಗಲಾಗಿರೋ ಪಾತ್ರೆಯಲ್ಲಿ ತೊಳ್ಕೊಬೇಕು. ನಾನು ಒಂದು 5 ಸರಿ ತೊಳ್ಕೊಂಡು ಇದನ್ನು ನೋಡಿ ತೂತು ಪಾತ್ರೆಯಲ್ಲಿ ಹಾಕಿ ಇಟ್ಟಿದೆ. ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ. ಈ ಜಾಲರಿ ನೋಡಿ, ಈ ಜಾಲರಿಲಿ ಇಟ್ಕೊಂಡಿದೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ರೋಸೆಸ್ ಹೇಗೆ ಅಂತ, ಏನೆಲ್ಲ ಬೇಕಾಗುತ್ತೆ ಅಂತ ನೋಡಿ. ಉಪ್ಸಾರು ಮಾಡೋದಕ್ಕೆ ನಾನು ಉಪ್ಸಾರು ಅಂದರೆ ನಮ್ಮ ಕೇರ್ಪೇಟೆ ಸ್ಟೈಲಲ್ಲಿ ಉಪ್ಸಾರು ಮಾಡ್ತಾಯಿದ್ದೀನಿ. ಕೆಲವರು ಬಸ್ಸಾರು ಅಂತ ಹೇಳ್ತಾರೆ, ಆದರೆ ನಮ್ಮ ಸ್ಟೈಲಲ್ಲಿ ಅದು ಕೇರ್ಪೇಟೆ ಸ್ಟೈಲಲ್ಲಿ. ಕೇರ್ಪೇಟೆ ಕಡೆಯಲ್ಲಿ ಉಪ್ಸಾರು ನಾವು ಹೀಗೆ ಮಾಡೋದು. ಅದಕ್ಕೆ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಬೇಕಾದ್ರೆ ಹುಳ್ಳಿಕಾಳು ತೊಗೋಬೋದು, ತೊಗರಿಬೇಳೆ ತೊಗೋಬೋದು, ಯಾವ್ದಾದ್ರು ತೊಗೋಬೋದು. ನಾನು ಇವತ್ತು ಹೆಸರು ಕಾಳು ಹಾಕ್ತಾಯಿದ್ದೀನಿ. 1 ಕಪ್ ಹೆಸರುಕಾಳು ತೊಗೊಂಡಿದ್ದೀನಿ. ಮತ್ತು ನಿಮಗೆ ತೋರಿಸಿದ್ನಲ್ಲ ಸೊಪ್ಪು, ಇಷ್ಟು ಸೊಪ್ಪಿಗೆ ನಾನು ಇಷ್ಟೇ ಕಾಳು 1 ಕಪ್ ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಕಾಳನ್ನ ತೊಳ್ಕೊಬರ್ತೀನಿ ಫ್ರೆಂಡ್ಸ್. ನೋಡಿ, ಕಾಳು ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು 2 ಸಾರಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ತಿದ್ದೀನಿ. ನಾನು ಇದೊಂದು 3 ಚಮಚ ನೀರು ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಈ ಸೊಪ್ಪನ್ನ ಕಟ್ ಮಾಡಿ ಹಾಕಬೇಕು. ಈ ಸೊಪ್ಪು ಕಟ್ ಮಾಡಿ ಹಾಕ್ತೀನಿ. ನೋಡಿ, ತುಂಬ ಸಣ್ಣ ಕಟ್ ಮಾಡಬಾರ್ದು. ಯಾಕೆಂದರೆ ನಾವು ಒಂದು ಕೂಗಿಸ್ಕೊಳ್ಳೋದ್ರಿಂದ ಮೀಡಿಯಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏಕೆಂದರೆ ಕಾಳೊಟ್ಟಿಗೆ ನಾನು ಇದನ್ನು ಬೇಕಿಡ್ತೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ಕಟ್ ಮಾಡಿ ಹಾಕೊಂಡಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ.
ಹಾಕಿದ್ದೀನಿ. ಇವಾಗ ಒಂದು 2 ವಿಸಲ್ ಕೂಗಿಸ್ಕೊತೀನಿ. ಗ್ಯಾಸ್ ಮೇಲೆ ಇಡೋಣ. ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. 2 ವಿಸಲ್ ಹಾಕಬೇಕು. ಫ್ರೆಂಡ್ಸ್ ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟು ಹುಣಸೆಹಣ್ಣು ಸಹ ತೊಳೆದು ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ, ಮತ್ತು ನೋಡಿ ಇಷ್ಟು ಕಾಯಿ. ನೋಡಿ ಕಾಯಿ ಇದು ತೆಂಗಿನಕಾಯಿ. ಆ್ಯಕ್ಚುಲಿ ಸ್ವಲ್ಪ ಕೊಬ್ಬರಿ ಆಗಿದೆ ಅಷ್ಟೇ, ನೀರು ಸೀದೋಗಿದೆ. ಇಷ್ಟೇ ತೊಗೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಹಾಕೋಬೋದು, ಸಾಂಬಾರು ಗಟ್ಟಿ ಬೇಕು ಅಂದರೆ. ನಾನು ಸದ್ಯಕ್ಕೆ ಇಷ್ಟು ಸಾಕು ಅಂತ ತೊಗೊಂಡಿದ್ದೀನಿ. ಮತ್ತು ಇಷ್ಟು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೋಬೇಕು, ರೋಸ್ಟ್ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿಕಾಯಿನೆಲ್ಲ ಹುರ್ಕೋಬೇಕು ಸ್ವಲ್ಪ. ಇದನ್ನು ಈರುಳ್ಳಿ ಕಟ್ ಮಾಡ್ಕೊತೀನಿ. ಇವಾಗ ಈರುಳ್ಳಿನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನು ಕಟ್ ಮಾಡ್ಕೊತೀನಿ. ಇದೇನು ರುಬ್ಬೋದು. ಟೊಮೊಟೊ ಹಾಕಲಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು, ಆದರೆ ಬರೀ ಹುಣಸೆಹಣ್ಣು ಹಾಕು ಮಾಡ್ಬೋದು. ಆದರೆ 1 ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಟೊಮೊಟೊ ಅಷ್ಟು ಹುಣಸೆಹಣ್ಣು ಹಾಕಬೇಕು. ಇವಾಗ ಹುರ್ಕೊಂಡು ತೋರಿಸ್ತೀನಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಹಾಕೋಣ. ಈರುಳ್ಳಿ ಹಾಕೋಣ. ಇದನ್ನು ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ, ಈರುಳ್ಳಿ ಈ ರೀತಿ ಹುರ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಖಾರದ ಮೆಣಸಿನ್ಕಾಯಿ. ಹೀಗೆ ಹುರ್ಕೋಬೇಕು. ನಾನು ಮೆಣಸಿನ್ಕಾಯಿ ಸಹ ತೊಳೆದು ಇಟ್ಕೊತೀನಿ. ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊತೀನಿ. ಅಂಗಡಿಯಿಂದ ತಂದಿದ ತಕ್ಷಣ ಹಾಗೆ ಹಾಕಲ್ಲ. ತೊಳೆದಲ್ಲೇ ನಾನು ಯಾವ ಪದಾರ್ಥನೂ ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಮೆಣಸಿನ್ಕಾಯಲ್ಲೂ ಕೆಲವೊಮ್ಮೆ ತುಂಬ ಗಲೀಜಿರುತ್ತೆ, ಅಲ್ಲಿ ಇಲ್ಲಿ ಹಾಕಿರ್ತಾರೆ. ಕೆಲವೊಮ್ಮೆ ಕ್ಲೀನಾಗಿ ಪ್ಯಾಕೆಟಲ್ಲಿ ಬರುತ್ತೆ, ಒಮ್ಮೊಮ್ಮೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ತಂದಾಗಲೇ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಳ್ತೀನಿ ಎಲ್ಲ. ಇವಾಗ ಹಾಕಬೇಕಾದ್ರೇನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ಈಗ ಇದಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಟೊಮಾಟೊ, ಸ್ವಲ್ಪ ಹುಣಸೆಹಣ್ಣು,
ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದು ಜಸ್ಟ್ ಆ ಬಿಸಿಲಿ ಸ್ವಲ್ಪ ಇದಾಗಲಿ ಅಂತ ಹಾಕೊಂಡಿದ್ದೀನಿ. ಇವಾಗ ಕಾಯಿ ನೋಡಿ, ಇದನ್ನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗಬೇಕು. ಮತ್ತು ಕಾಳು 2 ಕೂಗಿಸ್ಕೊಂಡಿದ್ದೆ, ಮತ್ತು 2 ನಿಮಿಷ ಸಣ್ಣ ಇಟ್ಟಿದ್ದೀನಿ, ಸಣ್ಣ ಉರಿಲಿ ಇಟ್ಟಿದ್ದೀನಿ. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, 2 ಕೂಗಿಸ್ಕೊಂಡಿದ್ದೆ, 2 ನಿಮಿಷ ಸಣ್ಣ ಉರಿಲಿ ಇಟ್ಟಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ನ. ನೋಡಿ ಈ ರೀತಿ ಆಗಿದೆ, ಬೆಂದಿದೆ, ಕಾಳು ಬೆಂದಿದೆ ಫ್ರೆಂಡ್ಸ್. ಇವಾಗ ಇದನ್ನು ಪಾತ್ರೆ ಸೋಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಳನ್ನ ಸೋಸ್ಕೊಂಡಿದ್ದೀನಿ ಸ್ಟೀಲ್ದು ತೂತ್ ಪಾತ್ರೆಗೆ. ಅದೇ ಜಾಲರಿ ಅಂತೀವಲ್ಲ ನೋಡಿ, ಈ ರೀತಿ ಈ ಪಾತ್ರೆಗೆ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ತಣ್ಣಗಾಗಿತ್ತಲ್ಲ, ನಾನು ಹುರ್ಕೊಂಡಿರೋ ತೋರಿಸಿದ್ನಲ್ಲ, ಅದು ಇವಾಗ ಜಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸು ಹಾಕೋತಿದ್ದೀನಿ. ನೋಡಿ, ಮೆಣಸು ಹಾಕ್ಕೊಂಡೆ. ಮತ್ತು ಇದನ್ನು ರುಬ್ಕೊತೀನಿ. ಇವಾಗ ರುಬ್ಕೊಂಡು ಆಮೇಲೆ ನಾನು ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ದೀನಲ್ಲ, ಅದೊಂದು ಸ್ವಲ್ಪ ಹಾಕ್ಕೋಬೇಕು. ಫಸ್ಟ್ ಇದೊಂದು ಸ್ವಲ್ಪ ರುಬ್ಕೊತೀನಿ, ಆಮೇಲೆ ಅದನ್ನು ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದು ರೌಂಡ್ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೊಪ್ಪು ಕಾಳು ಹಾಕ್ತೀನಿ. ನೋಡಿ, ಇಷ್ಟು ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕಿಲ್ಲ, ಜಾಸ್ತಿ ಹಾಕಿಲ್ಲ. ಇವಾಗ ಇದನ್ನು ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೋತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಈ ಥರ ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಸಾಸಿವೆ ಬಿಳಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತೆ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ. ಮಿಕ್ಸ್ ಮಾಡ್ತೀನಿ. ಜಾರ್ ತೊಳೆದು ಹಾಕ್ತೆ. ನೋಡಿ, ಖಾರ ಬೆಂದಿದ ನಂತರ ಸ್ವಲ್ಪ ಒಂದು 2 ನಿಮಿಷ ಬೆಂದ ನಂತರ ಕಾಳು ಸೋಸಿದ್ದು ನೀರಿತ್ತಲ್ಲ, ಕಾಳು ನಾವು ಬೇಯಿಸ್ಕೊಂಡಿದ್ವಲ್ಲ, ಅದು ಸಪ್ಪೆ ರಸ ಇರುತ್ತಲ್ಲ, ಆ ನೀರನ್ನೇ ಹಾಕ್ಬೇಕು. ಬೇರೆ ನೀರು ಹಾಕಬಾರ್ದು, ಕಾಳು ನೀರೇ ಹಾಕಬೇಕು. ನಿಮಗೆ ಎಷ್ಟು ತೆಳು ಬೇಕು, ಗಟ್ಟಿ ಬೇಕು, ಅದ್ರ ಪ್ರಮಾಣ ನೀವು ಹಾಕೋಬೇಕು.
ಹಾಕಿದ್ದೀನಿ. ಇವಾಗ ರುಚಿ, ನಾವು ಕಾಳು ಬೇಯಿಸ್ಬೇಕಾದ್ರೆ ರುಚಿ ಹಾಕಿದೆ ನಾನು. ಇವಾಗ ನೋಡಿಕೊಂಡು ರುಚಿ ಹಾಕಬೇಕು, ಯಾಕೆಂದರೆ ಮತ್ತೆ ನಾವು ಖಾರ ಎಲ್ಲ ರುಬ್ಬಿದೀವಲ್ಲ, ಸ್ವಲ್ಪ ನೋಡಿಕೊಂಡು ರುಚಿ ಹಾಕಬೇಕು. ಇವಾಗ ಇದು ಒಂದು 10 ನಿಮಿಷ ಕುದಿಬೇಕು ಚೆನ್ನಾಗಿ. ಫ್ರೆಂಡ್ಸ್, ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅದು ನಿಮ್ಮ ಇಷ್ಟ. ಇದು ಇವಾಗ ಸ್ವಲ್ಪ 10 ನಿಮಿಷ ಬೆಂದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಸ್ವಲ್ಪ. ಇದು ಮುಚ್ಚಿಡ್ತೀನಿ, ಸಣ್ಣ ಉರಿಲಿ ನಿಧಾನಕ್ಕೆ 10 ನಿಮಿಷ ಕಾಲ ಬೇಯಬೇಕು ಚೆನ್ನಾಗಿ. ಬೆಂದಷ್ಟು ಸಾಂಬಾರು ಚೆನ್ನಾಗಿ. ಫ್ರೆಂಡ್ಸ್, ಇವಾಗ ಸಾರು ಒಂದು 10 ನಿಮಿಷ ಸಣ್ಣ ಉರಿಲಿ ಇಟ್ಟಿದ್ದೀನಿ ಕುದಿಯೋಕ್ಕೆ. ಇವಾಗ ಇಲ್ಲಿ ನಾನು ಬಾಂಡಿ ಇಟ್ಕೊಂಡಿದ್ದೀನಿ. ಇದು ಕಾಳು ಒಗ್ಗರಣೆ ಹಾಕಕ್ಕೆ ನೋಡಿ, ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು, ಜಾಸ್ತಿ ಎಣ್ಣೆ ಹಾಕಿಲ್ಲ. ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಕಾಯಬೇಕು, ಬಿಸಿ ಆಗಬೇಕು. ನೋಡಿ, ಇವಾಗ ಮುಚ್ತೀನಿ, ಯಾಕೆಂದರೆ ಸಾಸಿವೆ ಸಿಡಿಯುತ್ತೆ ಅದಕ್ಕೆ. ಕರಿಬೇವು, ಸಾಸಿವೆ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ, ಈರುಳ್ಳಿ 2. ಇದು ಕಾಳು ಒಗ್ಗರಣೆ ಹಾಕಕ್ಕೆ, ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಬೇಕಾದ್ರೆ ಯೂಸ್ ಮಾಡ್ಬೋದು ಈ ಸಾಂಬಾರಿಗೆ. ಅದು ಹಸಿಮೆಣ್ಸಿಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡಲ್ಲ, ಅದಕ್ಕೆ ನಾನು ಒಣಮೆಣ್ಸಿಕಾಯಿ ಬಳಸಿದ್ದು. ಹಸಿಮೆಣ್ಸಿಕಾಯಿ ಹಾಕೋಬೋದು, ಚೆನ್ನಾಗಿರುತ್ತೆ. ಒಣಮೆಣ್ಸಿಕಾಯಿ ಚೆನ್ನಾಗಿರುತ್ತೆ, ಅದು ಹಸಿಮೆಣ್ಸಿಕಾಯಿಗಿಂತ ಒಣಮೆಣ್ಸಿಕಾಯಿ ಒಳ್ಳೆಯದು. ಹಸಿಮೆಣ್ಸಿಕಾಯಿ ಎಲ್ಲದಕ್ಕೂ ಬಳಸಿದೆ ಗ್ಯಾಸ್ಟ್ರಿಕ್ಕು. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಕಾಳಿಗೂ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕೋಬೇಕು. ಒಂದು ಸ್ವಲ್ಪ ಹಾಕಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇದಕ್ಕೆ ನೋಡಿ, ಕೆಂಪು ಮೆಣಸಿಕಾಯಿ ಪುಡಿ ಹಾಕ್ತಾ ಇದ್ದೀನಿ, ಮೆಣಸಿಕಾಯಿ ಹಾಕ್ತಾ ಇಲ್ಲ, ಯಾಕೆಂದರೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲ್ಯಕ್ಕೆ, ಸೊಪ್ಪಿಗೆ. ಅದಕ್ಕೆ ನೋಡಿ, ಮೆಣಸಿಕಾಯಿ ಹಾಕ್ಬೋದು, ಒಣಮೆಣ್ಸಿಕಾಯಿ ಹಾಕೋಬೋದು. ನಾನು ಮೆಣಸಿಕಾಯಿ ಪುಡಿ ಹಾಕಿದ್ದೀನಿ. ನಾನು ಇದು ಕಾಯಿನ ಬಳಸ್ತಾ ಇಲ್ಲ, ತೆಂಗಿನಕಾಯಿ ಇದ್ರೆ ಹಾಕೋಬೋದು. ಯಾಕೆಂದರೆ ನೀರಿರೋ ಕಾಯಿ ಇರಲಿಲ್ಲ, ನೀರೆಲ್ಲ ಸೀದೋಗಿತ್ತು, ಕೊಬ್ಬರಿ ಆಗಿಬಿಟ್ಟಿದೆ ಕಾಯೆಲ್ಲ. ಹಾಗಾಗಿ ನಾನು ಇದಕ್ಕೇನು ಕಾಯಿ ಬಳಸ್ತಾ ಇಲ್ಲ, ಹೀಗೆ ಚೆನ್ನಾಗಿರುತ್ತೆ. ಕಾಯಿ ಹಾಕ್ತಿಲ್ಲ, ನೀವು ಹಾಕೋಬೋದು ಕಾಯಿ.
ನೋಡಿ ಫ್ರೆಂಡ್ಸ್, ಸಾಂಬಾರು ಚೆನ್ನಾಗಿ ಕುದ್ದಿದೆ ನೋಡಿ ನೋಡಿ, ಈ ರೀತಿ ಕುದಿಬೇಕು ಚೆನ್ನಾಗಿ. ಒಂದು 10 ನಿಮಿಷ ಕಾಲ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಡಿದೆ. ಗಮ್ಮಂತಿದೆ ಸಾಂಬಾರು ನೋಡಿ. ಬಸ್ಸಾರು ಟೈಪೇ ಮಾಡೋದು, ಆದರೆ ನಮ್ಮ ಕೇರ್ಪೇಟೆ ಕಡೆ ಉಪ್ಸಾರು ಹೀಗೆ ಮಾಡೋದು, ಉಪ್ಸಾರು ಅಂತ ಹೇಳ್ತಾರೆ, ಇಲ್ಲಿ ಬಸ್ಸಾರು ಅಂತ ಹೇಳೋದು ನೋಡಿ. ಹಾಗೇನೆ ನೋಡಿ, ಇಲ್ಲಿ ಸೊಪ್ಪು ಕಾಳು ಒಗ್ಗರಣೆ ಆಗಿದೆ. ಇವಾಗ ಇದನ್ನು ಆಫ್ ಮಾಡ್ತೀನಿ, ಗ್ಯಾಸು ಆಗಿದೆ. ಇದಕ್ಕೆ ನಾನು ಕಾಯಿ ತುರಿ ಆ್ಯಡ್ ಮಾಡಿಲ್ಲ, ಕಾಯಿ ತುರಿ ನೀವು ಹಾಕೋಬೋದು, ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಕಾಯಿ ಕೊಬ್ಬರಿ ಆಗಿತ್ತು ಅಂತ ನಾನು ಹಾಕಿಲ್ಲ, ಹೀಗೆ ಸಾಕು, ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ್ದೀವಲ್ಲ, ಅದು ಚೆನ್ನಾಗಿರುತ್ತೆ, ಇಷ್ಟೇ ಸಾಕು. ಸಾಂಬಾರು ನೋಡಿ ಚೆನ್ನಾಗಿ ಕುದಿರುತ್ತೆ. ಇವಾಗ ಫೈನಲಿ ಸಾಂಬಾರು ಆಗಿದೆ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಕ್ಲೋಸ್, ಇದು ಮುಗ್ದಿದೆ ಉಪ್ಸಾರು. ಇವಾಗ ಮಾಡಿ ಆಯಿತು, ಚೆನ್ನಾಗಿ ಬೆಂದಾಗಿದೆ. ನಾನು ತೋರಿಸ್ಕೊಟ್ಟಿರೋ ಈ ಉಪ್ಸಾರು ಹೆಸ್ರುಕಾಳು ಮತ್ತು ಕೀರೆ ಸೊಪ್ಪು ಹಾಕಿ ಉಪ್ಸಾರು ತೋರಿಸ್ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ನೋಡಿ ಕಾಳು ಸಹ ಫ್ರೈ ಆಗಿದೆ. ಬಾಯ್.